ನಮಸ್ಕಾರ ಮಹಾಜನಗಳೇ, ನಿಮಗೆಲ್ಲ ದೇವರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಿಮಗೆ ಬೆಂಗಳೂರಿನ ವಿಶೇಷ ದೇವಾಲಯಗಳಲ್ಲೊಂದಾದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದಿರುವೆ. ಈ ದೇವಾಲಯವು ತುಂಬ ಪುರಾತನ ಕಾಲದ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 100 ವರ್ಷಗಳ ಇತಿಹಾಸವಿದೆ. ಈ ದೇವಾಲಯದಲ್ಲಿ ಈ ಆಂಜನೇಯ ಸ್ವಾಮಿಯನ್ನು ಉಗ್ರ ಆಂಜನೇಯ ಸ್ವಾಮಿ ಎಂದೂ ಕರೆಯುತ್ತಾರೆ. ಈ ದೇವಾಲಯದ ವಿಶೇಷತೆ ಎಂದರೆ ನೋಡಿ, ಈ ಆಂಜನೇಯ ಸ್ವಾಮಿ ದಿಟ್ಟವಾಗಿ ಸೂರ್ಯನ ಕಡೆ ಮುಖ ಮಾಡಿ ನೋಡುತ್ತಿರುವ ಆಂಜನೇಯ ಸ್ವಾಮಿ ನೋಡಬಹುದು ನೀವು. ಆಂಜನೇಯ ಸ್ವಾಮಿ ದೇವಾಲಯ ಇಲ್ಲಿ ಪ್ರತಿ ಶನಿವಾರ ವಿಶೇಷ ಅಲಂಕಾರ, ವಿಶೇಷ ಪೂಜೆ ನಡೆಯುತ್ತಿರುತ್ತದೆ. ಹಾಗೆಯೇ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಿರುತ್ತದೆ. ಉಗ್ರ ಆಂಜನೇಯ ಸ್ವಾಮಿ ದರ್ಶನ ಪಡೆದುಕೊಳ್ಳಿ. ನೋಡಿ, ಆಲ್ರೆಡಿ ಅನ್ನ ಸಂತರ್ಪಣೆಗೆ ಎಲ್ಲ ತಯಾರಿ ನಡೆದಿದೆ. ಉಗ್ರ ನರಸಿಂಹಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳಿ. ಹಾಗೆ ಇಲ್ಲಿ ನವಗ್ರಹ ಕೂಡ ಪ್ರದರ್ಶನ ಹಾಕಬಹುದು. ದೇವಾಲಯವು ಚಿಕ್ಕದಾದರೂ ತುಂಬಾ ಸುಂದರವಾಗಿದೆ. ಇಲ್ಲಿ ಹಿಂದೆ, ದೇವಾಲಯದ ಹಿಂದೆ ಕೂಡ ಆಂಜನೇಯ ಸ್ವಾಮಿಯನ್ನು ನೀವು ನೋಡಬಹುದು. ಇಲ್ಲಿನ ವಿಶೇಷ ಏನೆಂದರೆ ಇಲ್ಲಿ ಭಕ್ತರು ಬೇಡಿಕೊಂಡ ಎಲ್ಲ ಕಾರ್ಯ ಕೆಲಸಗಳು ಆಗಿದೆ ಎಂದು ಇಲ್ಲಿ ಭಕ್ತರ ನಂಬಿಕೆ. ಉಗ್ರ ಆಂಜನೇಯ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ. ಈಗ ಮಹಾಮಂಗಳಾರತಿ. ನೋಡಿ, ಇಲ್ಲಿ ಭಕ್ತರು ಸ್ವಇಚ್ಛೆಯಿಂದ ಅವರೇ ಅನ್ನದಾನ ಮಾಡ್ತಾರೆ. ಅವರು ಹರಕೆಯನ್ನು ಕಟ್ಟಿಕೊಂಡು ಈ ದೇವರಲ್ಲಿ ಆನಂತರ ನೆರವೇರಿದ ನಂತರ ಇಲ್ಲಿ ಅನ್ನದಾನವನ್ನು ಮಾಡ್ತಾರೆ. ಮೇಳ ಇದೆ, ನಮ್ಮ ಅತ್ತೆ ಮಾಮ ಕಾಲದಲ್ಲಿ ಇದೆ. ಇಲ್ಲಿ ವಿಶೇಷ ಏನೆಂದ್ರೆ ಎಲೆ ಅಲಂಕಾರ, ಅಭಿಷೇಕ. ಶನಿವಾರ ಅಂದ್ರೆ ಜೋರು ಅಲಂಕಾರ, ಪ್ರಸಾದ ಎಲ್ಲ ಅವರವರು ಜನರೇ ತಗೊಂಡು ಬಂದು ಕೊಡ್ತಾ ಇದ್ದಾರೆ. ಇದು ಶ್ರೀರಾಮ್ಪುರದಲ್ಲಿ ಇರೋ 3ನೇ ಕ್ರಾಸ್ ಅಲ್ಲಿ ರೈಲ್ವೆ ಬ್ರಿಡ್ಜ್ ಆಪೋಸಿಟ್ ಇರೋ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಉಗ್ರ ರೂಪಿ, ರಾಮ ಸೀತೆ ಎದೆ ಭಕ್ತಿ ತೋರಿಸ್ತಾ ಇರೋ ಒಂದು ರೂಪ. ಇದು ಸೂರ್ಯನ ಮುಖ ನೋಡಿರೋ ವಿಗ್ರಹ ಮೂರ್ತಿ. ಸುಮಾರು 100 ವರ್ಷದ ಮೇಲೆ ಆಯಿತು ಈ ದೇವಸ್ಥಾನ. ಪುರಾತನ ದೇವಸ್ಥಾನ ಇದು. ಇಲ್ಲಿ ನಾನು 5ನೇ ತಲೆಮಾರು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ತಾತ ಅಪ್ಪ ಎಲ್ಲರಿಂದನೂ ತುಂಬ ಶಕ್ತಿ ಇದೆ ಇವರು. ಶನಿವಾರ ತುಂಬ ಫೇಮಸ್ಸು, ಶನಿವಾರ ಮತ್ತು ಮಂಗಳವಾರ. ಮಹಾಜನಗಳ ದೇವಾಲಯದ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕಾಣ್ತಿದ್ದಲ್ಲ, ಬಿಲ್ಡಿಂಗ್ ಇರೋ ಪಕ್ಕನೇ ಮಂತ್ರಿ ಸ್ಕ್ವೇರ್ ಇರೋದು. ಮಂತ್ರಿ ಮಾಲ್ ಪಕ್ಕದಲ್ಲೇ ಫಸ್ಟ್ ಸಿಗ್ನಲ್ ಅಲ್ಲಿ ನೀವು ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಬಂದ್ರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಬರ್ತದೆ. ಕೆಳಗಡೆ ಬಂದ್ರೇನೆ ಈ ದೇವಸ್ಥಾನ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಇನ್ನು ಹಾಗೆ ಬಂದ್ರೆ ಈ ಎದುರುಗಡೆ ನಾವು ಅಂದ್ರೆ ನಿಮ್ಗೆ ಯಾವ ತರ ಅಂದ್ರೆ ಈ ಎದುರುಗಡೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣ್ತೀವಲ್ಲ, ಎದುರುಗಡೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿಂದ ಒಂದೇ ರೋಡ್ ಬಂದ್ರು ಕೂಡ ಇಲ್ಲಿ ನಿಮಗೆ ವೀರಾಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತೆ. ಇದು ಶ್ರೀರಾಮ್ಪುರದಲ್ಲಿರೋದು. ಶ್ರೀರಾಮ್ಪುರ ಬೆಂಗಳೂರು. ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಅಡ್ರೆಸ್.
ಈ ಶ್ರೀ ವೀರಾಂಜನೇಯ ಸ್ವಾಮಿ, ಉಗ್ರಾಂಜನೇಯ ಸ್ವಾಮಿ ಅಂತಾನು ಕರೀತಾರೆ ಈ ದೇವಾಲಯಕ್ಕೆ.